ಸರ್ ಇನ್ನೊಂದು ಒಬ್ರು ನಟ ದರ್ಶನ್ ಅನ್ನೋರು ವೈಫ್ ಕಂಪ್ಲೇಂಟ್ ಕೊಟ್ಟಿದ್ರು, ಇವತ್ತು ನಮ್ಗೆ ಭೇಟಿ ಆದ್ರು ಅಂಡ್ ಅವ್ರು ಹೋಗ್ತಾ ಹೇಳಿದಾರೆ ಬೇರೆಯೊಬ್ರು ದೂರ್ ಕೊಟ್ಟಾಗ ಇನ್ನೊಂದು ರೀತಿಯಾಗಿ ತನಿಖೆ ಆಗತ್ತೆ, ನಾವು ಕೊಟ್ಟಾಗ ನೆಗ್ಲೆಕ್ಟ್ ಆಗಿದೆ ಅಂತ ಅವ್ರು ಹೇಳಿದಾರೆ, ನೇರವಾಗಿ ಹೇಳಿದ್ದಾರೆ ಸರ್ ಅವರು. ಆ ರೀತಿ ಏನಾದ್ರು ಆಗಿದೆಯಾ ಅಂತ ಹೇಳಿ, ಸೊ ಭೇಟಿ ಆದಾಗ ಏನ್ ಹೇಳ್ಬೋದು ಅಂತ ಹೇಳಿ ಅವರೇ ಹೇಳ್ಕೊಂಡಿದ್ದಾರೆ. ಆ ರೀತಿಯಾಗಿ ಬೇರೆ ಸೆಲೆಬ್ರಿಟಿ ಕಂಪ್ಲೇಂಟ್ ಕೊಟ್ರೆ ಇಮಿಡಿಯೇಟ್ ಆಕ್ಷನ್ ಆಗುತ್ತೆ, FIR ಆಗುತ್ತೆ, ಅರೆಸ್ಟ್ ಆಗುತ್ತೆ. ನಾವು ಕೊಟ್ರೆ ಇಮಿಡಿಯೇಟ್ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಸರ್. ಅಲ್ಲ, ನನ್ನ ಪ್ರಕಾರ ಆ ಥರದ್ದು ಸುಳ್ಳು. ಪೊಲೀಸ್ ಎಲ್ಲರಿಗೋಸ್ಕರ ನಾವು ಇದ್ದೀವಿ, ನಾವು ಇಂಥ ವರ್ಗವರು, ಇಂಥ ಗ್ರೂಪು, ಇಂಥವ್ರಿಗೋಸ್ಕರ ಇಲ್ಲ. ಕ್ರೈಮ್ ರಿಜಿಸ್ಟರ್ ಆದಮೇಲೆ ನಾವು ಕ್ರಮ ತಗೊಳ್ತೀವಿ ಆಸ್ ಪರ್ ಲಾ. ಈ ಕೇಸಲ್ಲಿ ಕೂಡ ತಕ್ಷಣ ನಮ್ಮವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ, ಅದೂ CCB ಲೆವೆಲಲ್ಲಿ ಮಾಡಿದ್ದೀವಿ. ತನಿಖೆ ಕೂಡ ನಡೀತಾ ಇದೆ, ನಮ್ಮ DCP ಹಂತದಲ್ಲಿ ತನಿಖೆ ನಡೀತಾ ಇದೆ. ಕೆಲವು ಟೈಮಲ್ಲಿ ತಕ್ಷಣ ನಮಗೆ ಕ್ಲೂ ಸಿಗ್ತದೆ, ಕೆಲವು ಟೈಮ್ ಡಿಲೇ ಆಗುತ್ತೆ. ಅದು ಹೊರತುಪಡಿಸಿ ಬೇರೆ ಯಾವುದೂ ಉದ್ದೇಶ ಅಲ್ಲ. ಆ ಥರ ಇದ್ದರೆ ದಯವಿಟ್ಟು ನನ್ನ ಒಂದು ವಿನಂತಿ ಇದೆ, ಆ ಥರ ಯಾರು ಅವರು ಈ ಕೇಸ್ ಇರಲಿ ಅಥವಾ ಬೇರೆ ಯಾವುದು ಕೇಸ್ ಇರಲಿ, ಯಾವುದು ಕೇಸಲ್ಲಿ ಪೊಲೀಸ್ ಆ ಥರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾರು ಆ ಥರ ಮಾಡಿದರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ, ನಮ್ಮ ಆಫೀಸರ್ ಮೇಲೆ ಕ್ರಮ ತಗೊಳ್ತೀವಿ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಸರ್. ನಿಮ್ಮ ಭೇಟಿ ಮಾಡಿದ್ರು ಏನು ಹೇಳಿದ್ರು ಸರ್? ನನಗೆ ಭೇಟಿ ಮಾಡಿ ಕೇಸ್ ಕೊಡಿ, ಯಾಕೆಂದರೆ ಕಳೆದ ಸಲ ಕೂಡ ಅವ್ರು ಭೇಟಿ ಮಾಡಲಿಕ್ಕೆ ಆಗಿಲ್ಲ. ಅವ್ರು ಬಂದಿದ್ದರು, ನಾನು ಇರಲಿಲ್ಲ. ಇವತ್ತು ಬಂದು ಅವರು ಕೇಸ್ ಬಗ್ಗೆ ಹೇಳಿದರು, ನನಗೆ ವಿಷಯ ಗೊತ್ತಿದೆ, ನಾನು ಕನ್ಸರ್ನ್ ಆಯೋಗ ಕರೆದು ಕೇಳಿದ್ದೀನಿ, ತನಿಖೆ ಬಗ್ಗೆ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಇನ್ನೊಂದು ಒಬ್ರು ನಟ ದರ್ಶನ್ ಅನ್ನೋರು ವೈಫ್ ಕಂಪ್ಲೇಂಟ್ ಕೊಟ್ಟಿದ್ರು, ಇವತ್ತು ನಮ್ಗೆ ಭೇಟಿ ಆದ್ರು ಅಂಡ್ ಅವ್ರು ಹೋಗ್ತಾ ಹೇಳಿದಾರೆ ಬೇರೆಯೊಬ್ರು ದೂರ್ ಕೊಟ್ಟಾಗ ಇನ್ನೊಂದು ರೀತಿಯಾಗಿ ತನಿಖೆ ಆಗತ್ತೆ, ನಾವು ಕೊಟ್ಟಾಗ ನೆಗ್ಲೆಕ್ಟ್ ಆಗಿದೆ ಅಂತ ಅವ್ರು ಹೇಳಿದಾರೆ, ನೇರವಾಗಿ ಹೇಳಿದ್ದಾರೆ ಸರ್ ಅವರು. ಆ ರೀತಿ ಏನಾದ್ರು ಆಗಿದೆಯಾ ಅಂತ ಹೇಳಿ, ಸೊ ಭೇಟಿ ಆದಾಗ ಏನ್ ಹೇಳ್ಬೋದು ಅಂತ ಹೇಳಿ ಅವರೇ ಹೇಳ್ಕೊಂಡಿದ್ದಾರೆ. ಆ ರೀತಿಯಾಗಿ ಬೇರೆ ಸೆಲೆಬ್ರಿಟಿ ಕಂಪ್ಲೇಂಟ್ ಕೊಟ್ರೆ ಇಮಿಡಿಯೇಟ್ ಆಕ್ಷನ್ ಆಗುತ್ತೆ, FIR ಆಗುತ್ತೆ, ಅರೆಸ್ಟ್ ಆಗುತ್ತೆ. ನಾವು ಕೊಟ್ರೆ ಇಮಿಡಿಯೇಟ್ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಸರ್. ಅಲ್ಲ, ನನ್ನ ಪ್ರಕಾರ ಆ ಥರದ್ದು ಸುಳ್ಳು. ಪೊಲೀಸ್ ಎಲ್ಲರಿಗೋಸ್ಕರ ನಾವು ಇದ್ದೀವಿ, ನಾವು ಇಂಥ ವರ್ಗವರು, ಇಂಥ ಗ್ರೂಪು, ಇಂಥವ್ರಿಗೋಸ್ಕರ ಇಲ್ಲ. ಕ್ರೈಮ್ ರಿಜಿಸ್ಟರ್ ಆದಮೇಲೆ ನಾವು ಕ್ರಮ ತಗೊಳ್ತೀವಿ ಆಸ್ ಪರ್ ಲಾ. ಈ ಕೇಸಲ್ಲಿ ಕೂಡ ತಕ್ಷಣ ನಮ್ಮವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ, ಅದೂ CCB ಲೆವೆಲಲ್ಲಿ ಮಾಡಿದ್ದೀವಿ. ತನಿಖೆ ಕೂಡ ನಡೀತಾ ಇದೆ, ನಮ್ಮ DCP ಹಂತದಲ್ಲಿ ತನಿಖೆ ನಡೀತಾ ಇದೆ. ಕೆಲವು ಟೈಮಲ್ಲಿ ತಕ್ಷಣ ನಮಗೆ ಕ್ಲೂ ಸಿಗ್ತದೆ, ಕೆಲವು ಟೈಮ್ ಡಿಲೇ ಆಗುತ್ತೆ. ಅದು ಹೊರತುಪಡಿಸಿ ಬೇರೆ ಯಾವುದೂ ಉದ್ದೇಶ ಅಲ್ಲ. ಆ ಥರ ಇದ್ದರೆ ದಯವಿಟ್ಟು ನನ್ನ ಒಂದು ವಿನಂತಿ ಇದೆ, ಆ ಥರ ಯಾರು ಅವರು ಈ ಕೇಸ್ ಇರಲಿ ಅಥವಾ ಬೇರೆ ಯಾವುದು ಕೇಸ್ ಇರಲಿ, ಯಾವುದು ಕೇಸಲ್ಲಿ ಪೊಲೀಸ್ ಆ ಥರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾರು ಆ ಥರ ಮಾಡಿದರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ, ನಮ್ಮ ಆಫೀಸರ್ ಮೇಲೆ ಕ್ರಮ ತಗೊಳ್ತೀವಿ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಸರ್. ನಿಮ್ಮ ಭೇಟಿ ಮಾಡಿದ್ರು ಏನು ಹೇಳಿದ್ರು ಸರ್? ನನಗೆ ಭೇಟಿ ಮಾಡಿ ಕೇಸ್ ಕೊಡಿ, ಯಾಕೆಂದರೆ ಕಳೆದ ಸಲ ಕೂಡ ಅವ್ರು ಭೇಟಿ ಮಾಡಲಿಕ್ಕೆ ಆಗಿಲ್ಲ. ಅವ್ರು ಬಂದಿದ್ದರು, ನಾನು ಇರಲಿಲ್ಲ. ಇವತ್ತು ಬಂದು ಅವರು ಕೇಸ್ ಬಗ್ಗೆ ಹೇಳಿದರು, ನನಗೆ ವಿಷಯ ಗೊತ್ತಿದೆ, ನಾನು ಕನ್ಸರ್ನ್ ಆಯೋಗ ಕರೆದು ಕೇಳಿದ್ದೀನಿ, ತನಿಖೆ ಬಗ್ಗೆ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.